ವಿದ್ಯಾರ್ಥಿಗಳೇ, ಇವತ್ತಿನ ದಿನ PU2 12th ಸ್ಟ್ಯಾಂಡರ್ಡ್ ಯೂನಿಟ್ 4 ಒಳಗೆ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ನೋಡ್ತೀವಿ. ಕೆಮಿಕಲ್ ಕೈನೆಟಿಕ್ಸ್ ಈ ಚಾಪ್ಟರ್ ಆಲ್ಮೋಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್ ಒಳಗೆ ಈಸಿಯೆಸ್ಟ್ ಚಾಪ್ಟರ್. ಮತ್ತು ಇದ್ರ ಮ್ಯಾಗ ಎಕ್ಸಾಮ್ ಒಳಗೆ 8 ಮಾರ್ಕ್ಸ್ ತನೂ 8 ಮಾರ್ಕ್ಸ್ ತನೂ ಕ್ವಶನ್ಸ್ ಬರ್ತಾವೆ. ಈಗೇನು ನಾವು ಕ್ಲಾಸಸ್ ತೊಗೊಂತೀವಿ ಪಾರ್ಟ್ 1 ಅಂತ ಹೇಳಿ ನಾನು ಇಲ್ಲಿ ಒಟ್ಟು ಈ ಚಾಪ್ಟರ್ ನಾವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊತ ಬರ್ತೀವಿ. ಫಸ್ಟ್ ಪಾರ್ಟ್ ಏನು ಹೇಳ್ತೈತಿ ಇಲ್ಲಿ ಹೇಳೋ ಪ್ರಕಾರ ಪಾರ್ಟ್ 1 ಒಳಗೆ 4.0 ವಾಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್, 4.1 rate of chemical reaction, 4.2 factors influencing the rate of reaction. Next 4.2.1 ಇದ್ರಾಗನ ಮತ್ತು ಆರ್ಡರ್ ಆಫ್ ರಿಯಾಕ್ಷನ್. ಇನ್ನೊಂದು ಪಾರ್ಟ್ ಏನಪ್ಪ ಅಂದ್ರೆ 4.2.2 ಮಾಲಿಕ್ಯುಲಾರಿಟಿ. ಇದು ಪಾರ್ಟ್ 1 ಒಳಗೆ ನೋಡ್ತೀವಿ. ಪಾರ್ಟ್ 2 ಒಳಗೆ ಇಂಟಗ್ರೇಟೆಡ್ ರೇಟ್ ಇಕ್ವೇಷನ್ ಪಾರ್ಟ್ 2 ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಪಾರ್ಟ್ 3 ಒಳಗೆ ಸ್ಯೂಡೋ ಫಸ್ಟ್ ಆರ್ಡರ್ and temperature dependence of the reaction. Next part 4.6 collision theory ಇದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಪಾರ್ಟ್ 4 ಒಳಗೆ ನೋಡ್ತೀವಿ ನಾವು. ಈ ಕೊಲಿಷನ್ ಥಿಯರಿ ಪಾರ್ಟ್ 4 ಒಳಗೆ ಸ್ವಲ್ಪ ಮಟ್ಟಿಗೆ ಟೆಂಪರೇಚರ್ ಡಿಪೆಂಡೆನ್ಸ್ ಒಂದಿಷ್ಟು ಎಕ್ಸ್ಪ್ಲನೇಷನ್ ಇರುವಾಗ ಇನ್ಕ್ಲೂಡ್ ಆಗ್ಬೋದು, ಆಗಲಿಕ್ಕಿಲ್ಲ. ಬಟ್ ಈ ರೀತಿ 4 ಪಾರ್ಟ್ ಮಾಡಿ ಡಿವೈಡ್ ಮಾಡೀವಿ. ಈ ಚಾಪ್ಟರ್ ಮ್ಯಾಗ ನಾನು ಆಲ್ರೆಡಿ ಹೇಳಿದ ನಿಮ್ಗೆ 8 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಅಂತ ಹೇಳಿನಿ. ಪಾರ್ಟ್ ಎ ಒಳಗೆ 1 ಮಾರ್ಕ್ ಈಚ್. ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ ಒಂದೊಂದಕ್ಕೆ 1 ಮಾರ್ಕ್. ಇದು 1 ಮಾರ್ಕ್ ಇದ್ದಂಥದ್ದು. ಕ್ವಶನ್ ನಂಬರ್ 4 1 ಮಾರ್ಕ್ಸ್ ಕ್ವಶನ್ ಒಳಗೆ ಪಾರ್ಟ್ 1 ಒಳಗೆ 4ನೇ ನಂಬರ್ ಕ್ವಶನ್ ಇದೇ ಕೆಮಿಕಲ್ ಕೈನೆಟಿಕ್ಸ್ಗೆ ಸಂಬಂಧಪಟ್ಟಿದ್ದು 1 ಮಾರ್ಕ್ ಹೇಳ್ತಾರೆ. ನೆಕ್ಸ್ಟ್ ಪಾರ್ಟ್ ಬಿ ಸೆಕೆಂಡ್ ಇದ್ರೊಳಗೆ ಕ್ವಶನ್ ನಂಬರ್ 13 ದಟ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪಾರ್ಟ್ 3 ಒಳಗೆ ಇಲ್ಲೇ ಇಲ್ಲ, ಪಾರ್ಟ್ 3 ಒಳಗೆ ಏನೋ ಕ್ವಶನ್ಸ್ ಅದು ಕೇಳೋದಿಲ್ಲ. ಪಾರ್ಟ್ 4 ಬಂದ್ರಪ್ಪ ಅಂತಂದ್ರೆ ಇದ್ರಾಗನ ಎ ಮತ್ತು ಬಿ ಅಂತ ಡಿವೈಡ್ ಆಗೈತಿ. ಎ 3 ಮಾರ್ಕ್ಸ್, ಬಿ ಏನಿಲ್ಲ 2 ಮಾರ್ಕ್ಸ್ಗೆ ಡಿವೈಡ್ ಆಗಿದೆ. ಹೀಗಾಗಿ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ ಅಂದ್ರೆ 1 + 2 3 + 3 6 + 2 8 ಮಾರ್ಕ್ಸ್. ಇದ್ರೊಳಗೆ ಪಾರ್ಟ್ 3 ಏನಿತ್ತಲ್ರಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ 3 ಮಾರ್ಕ್ಸ್. ಪಾರ್ಟ್ ಡಿ ಒಳಗೆ ಕ್ವಶನ್ ನಂಬರ್ 30 ಎ ಏನಿದೆಲ್ಲ ಇದು ಲಿಟಲ್ ಬಿಟ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಹೆಚ್ಚು ಇಂಪಾರ್ಟೆಂಟ್ ಇರ್ತಕ್ಕಂಥ ಪಾರ್ಟು 3 ಮಾರ್ಕ್ಸ್ ಕ್ವಶನ್. ಇದು ಆಲ್ಮೋಸ್ಟ್ ಎವ್ರಿ ಇಯರ್ ಫಿಕ್ಸ್ ಇರ್ತಕ್ಕಂಥ ಕ್ವಶನ್. ಇದು ಎಲ್ಲಿ ಬರ್ತೈತಪ್ಪ ಅಂತಂದ್ರೆ 4.3 ಇಂಟಗ್ರೇಟೆಡ್ ರೇಟ್ ಇಕ್ವೇಷನ್ ಅಂತ ಹೇಳಿ ಏನು ಹೆಡ್ಡಿಂಗ್ ಹಾಕಿದ್ ನೋಡ್ರಿ. ಈ ಇಂಟಗ್ರೇಟೆಡ್ ರೇಟ್ ಇಕ್ವೇಷನ್ ಒಳಗೆ 3 ಮಾರ್ಕ್ಸ್ದು 2 ಕ್ವಶನ್ ಅದಾವ. ಇದಕ್ಕೆ ಸಂಬಂಧಪಟ್ಟಿದ್ದು ಒಟ್ಟ 2 ಕ್ವಶನ್ ಅದಾವ. 2 ಕ್ವಶನ್ ಏನಂತಂದ್ರ ಡಿರೈವ್ ಇಂಟಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಜೀರೋ ಆರ್ಡರ್. ನೆಕ್ಸ್ಟ್ ಡಿರೈವ್ ಇಂಟಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಫಸ್ಟ್ ಆರ್ಡರ್. 2 ಕ್ವಶನ್ ನೀವು ಪರ್ಫೆಕ್ಟ್ ಮಾಡಿಬಿಟ್ರಪ್ಪ ಅಂತಂದ್ರೆ 3 ಮಾರ್ಕ್ಸ್ ಒಂದು ಕ್ವಶನ್ ನಂಬರ್ 30 ಎ 3 ಮಾರ್ಕ್ಸಿಗೆ ಇದು ಒಂದು ಕ್ವಶನ್ ಫಿಕ್ಸ್ ಇದೆ. 2ರಾಗ ಒಂದು ಗ್ಯಾರಂಟಿ ಬರ್ತಾವ. ನೀವು ಯಾವುದೇ ಹಳೆ ಕ್ವಶನ್ ಪೇಪರ್ ಅದು ತೆಗೆದು ರೆಫರ್ ಮಾಡಿ ನೋಡ್ರಿ. ಅದ್ರೊಳಗೆ ಇವಾಗ ಕ್ವಶನ್ನ ಇದ್ರೊಳಗೆ 2ರಾಗ ಒಂದು ಡೆರಿವೇಷನ್ನೇ ಜಾಸ್ತಿ ಕೇಳಿದಂತ ಎಕ್ಸಾಂಪಲ್ಗೆ ಅದಾವ. ಅದಕ್ಕೆ ಈ ಸೆಕ್ಷನ್ ಒಳಗೆ 8 ಮಾರ್ಕ್ಸ್ ಬರ್ತಾವೆ. ಅದ್ರಾಗ 3 ಮಾರ್ಕ್ಸ್ ಏನಲ್ಲ ಖಚಿತ. ಇದಕ್ಕಿಂತ ಹಿಂದೆ ಸಾಲಿಡ್ಸ್ ಚಾಪ್ಟರ್ ಒಳಗೆ ಹೇಳಿದ್ ನಾನು, ಅಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತೇಳಿ 3 ಡೆರಿವೇಷನ್ ಅದಾವ. 3ರೊಳಗೆ ಒಂದು ಫಿಕ್ಸ್, ಅದು 2 or 3 ಮಾರ್ಕ್ಸಿಗೆ ಕೇಳ್ತಾರೆ. ಯೂಸಲಿ 3ಗೆ ಕೇಳ್ತಾರೆ. ಒಂದೊಂದ್ಸಲ ಸಿಂಪಲ್ ಕ್ಯೂಬ್ ಅದು ಕೇಳಿದ್ರೆ 2 ಮಾರ್ಕ್ಸಿಗೆ ಒಂದು ಕೇಳಿ ಪಾಸಿಬಿಲಿಟೀಸ್ ಅದಾವ. ಏನೇ ಇದ್ರೂ ಒಂದಿಷ್ಟು ಕ್ವಶನ್ಗಳು ಡೈರೆಕ್ಟ್ ಫಿಕ್ಸ್ ಇದ್ದಂಥ ಕ್ವಶನ್ಸ್ ಇದ್ದಂಗಿದೆ. ಓಕೆ, ಈಗ ಇದಿಷ್ಟು ಪಾರ್ಟ್ ತೆಗೆದು 4.0 ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ. ಓಕೆ, regarding the chemical kinetics,
ಇದು ಅಗದಿ ಈಸಿ ಇರ್ತಕ್ಕಂಥದ್ದೇ ಚಾಪ್ಟರ್, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಬೇಕೇ ಎಲ್ಲದಕ್ಕೂ. ಇದೇನಿರ್ತಲ್ಲ ಈಸಿಯಾಗಿ ಒಂದೇ ಸಲಕ್ಕನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಅಗದಿ ಸರಳ ಇರುವಂಥ ಚಾಪ್ಟರ್. ಫಸ್ಟ್ನಿಂದ ಸ್ವಲ್ಪ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ಬಿಟ್ರೆ ಮುಗಿದದ್ದು. ಇದು ಎಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಈಸಿ ಇರುತ್ತೆ ಚಾಪ್ಟರ್. 4.0 ಫಸ್ಟ್ ಹೆಡಿಂಗ್ ಕೆಮಿಕಲ್ ಕೈನೆಟಿಕ್ಸ್. ಆಸ್ ಐ ಆಲ್ರೆಡಿ ಟೋಲ್ಡ್ ಯು 4.0 ದಟ್ ಈಸ್ ವಾಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಏನು? ಕೆಮಿಕಲ್ ಕೈನೆಟಿಕ್ಸ್ ಈಸ್ branch of physical chemistry which deals with study of rate or velocity of the chemical reaction and occurrence of the reaction and mechanism of the reaction. What a chemical kinetics study ಮಾಡೋದ ಮೂರು ಫ್ಯಾಕ್ಟರ್ಸ್ ನೋಡ್ತೇವೆ. ಒಂದೇದು ಏನಪ್ಪ ಅಂತಂದ್ರೆ ರೇಟ್ ಆರ್ ವೆಲಾಸಿಟಿ. Rate or velocity of the reaction. Second one is occurrence. Third one is mechanism. See it once again. Chemical kinetics is a branch of physical chemistry which deals with study of rate or velocity of the chemical reaction, occurrence of the reaction and mechanism of the reaction. ಈ ರೀತಿ ಕೆಮಿಕಲ್ ಕೈನೆಟಿಕ್ಸ್ ಡೆಫಿನಿಷನ್ ಕೊಡ್ತೀವಿ. ಡೆಫಿನಿಷನ್ ಮುಗಿದ ಮ್ಯಾಗ ಮತ್ತೆ ನೀವು ಏನು ಹೇಳ್ಬೇಕಂತಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡಿ, ದಿಸ್ ಕೆಮಿಕಲ್ ಕೈನೆಟಿಕ್ಸ್ ಈಸ್ ಗೋಯಿಂಗ್ ಟು ಸ್ಟಡಿ ದಿ ಸ್ಲೋ ಮೂವಿಂಗ್ ರಿಯಾಕ್ಷನ್ಸ್. Those reactions which are going to complete in fraction of second or fraction of few seconds, they are not studied under this chemical kinetics. That means this chapter or this section is not applicable for the fast reactions. Even in ionic compounds also fast reactions are going to occur. Those are also not studied in this. Okay, next heading is 4.1. 4.1, that heading is rate of chemical reaction. 4.1 rate of chemical reaction. Rate of chemical reaction is defined in three ways. Rate of chemical reaction ಏನಿದೆಯಲ್ಲ ಇದು ಮೂರು ವಿಧದೊಳಗೆ ನಾವು ಕೊಡ್ತೀವಿ. ಒಂದು ಎಕ್ಸಾಂಪಲ್, ಕನ್ಸಿಡರ್ ದ ರಿಯಾಕ್ಟೆಂಟ್ ಆರ್ ಫಾರ್ಮ್ಸ್ ದ ಪ್ರಾಡಕ್ಟ್ ಪಿ. ರಿಯಾಕ್ಷನ್ ಹೆಡಿಂಗ್ ಬರ್ಬೇಕು ಮತ್ತೆ ಇಲ್ಲಿ ಬರಿಬೋದು. ಕನ್ಸಿಡರ್ ಎ ರಿಯಾಕ್ಟೆಂಟ್ ಆರ್ ಫಾರ್ಮ್ಸ್ ಪ್ರಾಡಕ್ಟ್ ಪಿ. ಫುಲ್ ಪಾಯಿಂಟ್. ನೆಕ್ಸ್ಟ್, ಲೆಟ್ initial concentration of the reactant B are not. Let the initial concentration of the reactant BEB are not. If it is the situation, then the product in this case is 0. ಇದನ್ನೇನು ಬರಿಬೇಡ್ರಲ್ಲ, ಅದು ಬರಿಬೇಕಾಗಿದೆ ಏನಪ್ಪ ಅಂತಂದ್ರೆ ಈ ಫಸ್ಟ್ ಒಂದು ಸೆಂಟೆನ್ಸ್ ಬರೆದ್ರೆ ಏನು ಬರೆದ್ರಿ, ಕನ್ಸಿಡರ್ ಎ ರಿಯಾಕ್ಟೆಂಟ್ ಆರ್ forms the product P. Full point. Next line, let the initial concentration of the reactant BEB are not. Istapar full point quote. Next, next full point quote. Next, after time t, let, write it in the square bracket R. Let R be the concentration of the reactant after time t. Let R be the concentration of the reactant after time t. ಇಷ್ಟು ಬರೆದ್ಬಿಡ್ರಿ. ಆಮ್ಯಾಗ ಇದನ್ನು ಬರಿಬೇಕು ತಾನು. ಹಿಂಗೆ ಬರ್ದೇವು. ಹಿಂಗೆ ಬರೆದಾಗ ಇನಿಷಿಯಲಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಏನು ಇರಂಗಿಲ್ಲ, ಯಾಕಂದ್ರೆ ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ. ರಿಯಾಕ್ಷನ್ ಸ್ಟಾರ್ಟ್ ಆಗಲಾರ್ದಕ್ಕೆ ಪ್ರಾಡಕ್ಟ್ 0 ಆಗಿರ್ತದೆ. ಮುಂದೆ ಆಫ್ಟರ್ ಟೈಮ್ ಟಿ, ಇಫ್ R is the concentration of reactant, then concentration of the product will be ಅದೇ ಎಷ್ಟಾಗತ್ತಪ್ಪ ಅಂತ ನಾವು ನೋಡಿದ್ರಂದ್ರೆ R0
minus R ಆಗಿರುತ್ತೆ. R naught minus R. That will be the concentration of the product after time t. ಎಷ್ಟು ಕರೆಕ್ಟ್ ಆಗಿ ಬರ್ಕೋಬೇಕು ನೋಡ್ರಿ. ಈಗೇನು ಬರ್ದಿರ್ತಿಲ್ಲ ಇದೆಲ್ಲ ಕೂಡಿ ಇದನ್ನ ಅಕಸ್ಮಾತ್ ಪೇಜ್ ಬಳಸೋದು ಬಂದ್ರು ಇದೆಲ್ಲ 4 ಲೈನ್ ಒಂದೇ ಪೇಜ್ನಾಗ ಇರ್ಬೇಕು. ಇದು ಮೇಲೆ ಮೇಲೆ ಹಂಗೆ ಬರೆದಿರ್ತೀವಿ ನಾವು. ಇದನ್ನ ಕರೆಕ್ಟ್ ಸರಿಯಾಗಿ ನೆನ್ಪಿಟ್ಕೊಂಡಿರಿ. ನೀವು ಬರೀ ಮುಂದಾಗ ಇನಿಷಿಯಲಿ ಆಫ್ಟರ್ ಟೈಮ್ ಟಿ ಬರೀ ಜಾಗ ಬಿಟ್ಟ ರಿಯಾಕ್ಟೆಂಟ್ ಮತ್ತೆ ಸ್ವಲ್ಪ ಜಾಗ ಬಿಡ್ರಿ 6 ಪ್ರಾಡಕ್ಟ್ಸ್ ಮೂರ್ತು ಬರೀರಿ. ಯಾಕಂದ್ರೆ ಇವು ಎಲ್ಲ ಅವ್ರ ಕೆಳಗೆ ಅವ್ರನ್ನ ಬರ್ದಂಗೆ ಕಾಣ್ಬೇಕು ಇವು. ಏನು ನೆಕ್ಸ್ಟ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಈಸ್ ಗೋಯಿಂಗ್ ಟು ಬಿ ಡಿಫೈನ್ಡ್ ಇನ್ 3 ways. 3 ವಿಧದೊಳಗೆ ನಾವು ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಹೇಳ್ತೇವೆ ಅಂತ ಹೇಳಿ ನಾವು. ಒಂದೇದು ಏನು ಡೆಫಿನೇಷನ್ ರೇಟ್ ನೋಡ್ರಿ, ಮೊದಲ ಸ್ಟಡಿ ಮಾಡೋಣ ಆಮೇಲೆ ಡೆಫಿನೇಷನ್ ಮಾಡೋಣ. ಹೆಂಗಾಗಿ ರಿಯಾಕ್ಷನ್ ನಡೀತೈತಿ, ರಿಯಾಕ್ಟೆಂಟ್ ಕಡಿಮೆ ಆಗುತ್ತೈತಿ, ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ ನಮಗೆ. ಆಸ್ ದ ರಿಯಾಕ್ಷನ್ ಪ್ರೊಸೀಡ್ಸ್ concentration of reactant decreases while that of the product increases. For example, combustion of wood. ಇದರ ಕಟ್ಟಿಗೆನ ಇದನ್ನ ನಾವು ಸುಡಾಕತ್ತೀವಿ ಅಂತ ತಿಳ್ಕೊ, ಇದರ ರಿಯಾಕ್ಟೆಂಟ್ ಇದು. ಹೆಂಗೆ ಟೈಮ್ ಪಾಸ್ ಆಗ್ತದೆ, ಇನ್ನೂ ರಿಯಾಕ್ಷನ್ ಚಾಲು ಆಗಿಲ್ಲ, ಅವಾಗ ಬೂದಿ ಪ್ರಾಡಕ್ಟ್ ಆಶ್ ಏನೈತಿ 0. As the reaction proceeds, the concentration of reactant reduces while that of the product increases. ಹೆಂಗೆ ರಿಯಾಕ್ಷನ್ ನಡೀತೈತಿ ಕಂಬಷನ್ ಪ್ರೊಸೆಸ್ ಹಂಗಂದು ವುಡ್ ಕಡಿಮೆ ಆಗೋದು ಹೋಗ್ತೈತಿ, ಬೂದಿ ಜಾಸ್ತಿ ಆಗ್ತದೆ ನಮ್ದು. ಹಂಗೆ ಅಂದ್ರೆ ಡೆಫಿನಿಷನ್ ಏನಾದ್ರು ನೋಡ್ರಿ, ರೇಟ್ ಆಫ್ ರಿಯಾಕ್ಷನ್ ಈಸ್ ಡಿಕ್ರೀಸ್ ಇನ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ವಿತ್ ಚೇಂಜ್ ಇನ್ ಟೈಮ್ ಆರ್ change in increase in concentration of product with change in time. That can be given as mathematical expression rate of reaction. Rate of reaction is equal to definition ಹೇಳೋ ಪ್ರಕಾರನ decrease in change in concentration of reactant with change in time. One more definition. Rate of reaction one definition is decrease in change in concentration of reactant with change in time. Next bandre mattond sala bandre with respect to product bandre increase in change in concentration of product with change in time. Product is ಸಂಬಂಧಪಟ್ಟಂಗ increase in change in concentration of product with change in time. Like that we are going to define rate of reaction. ಇದು ಎರಡು ರೀತಿಯೊಳಗೆ ಎಕ್ಸ್ಪ್ರೆಷನ್ ಮಾಡುತ್ತೆ. ಇನ್ನೊಂದು ರೀತಿ ಏನಿದೆಪ್ಪ ಅಂತಂದ್ರೆ ರೇಟ್ ಆಫ್ ರಿಯಾಕ್ಷನ್ ಆರ್. ರೇಟ್ ಆಫ್ ರಿಯಾಕ್ಷನ್ ಸಿಂಬಲ್ ಆರ್, ಬೇಕಾದ್ರೆ ಅದರಲ್ಲಿ ಆರ್ ಅಂತ ಬರೀರಿ. That rate of reaction R is directly proportional to active mass of the reactant R. And the active mass is reactant active mass of the reactant R. I am going to write it once again. The rate of reaction R is directly proportional to active mass of the reactant R. Active mass of reactant ಅಂತ ಯಾಕೆ ಅಂತೀವಿ ಅಂದ್ರೆ ಇದು active mass of reactant belongs to both concentration in aqueous solution and pressure in case of gaseous reactants. ಇವು reactants ಗಳೆಲ್ಲ ಗ್ಯಾಸ್ ಫಾರ್ಮ್ ಆಗಿದ್ದು ಅಂದ್ರೆ ಗ್ಯಾಸಿಗೆ ಸಂಬಂಧಪಟ್ಟಂಗೆ ಇದು ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇರಲಿಲ್ಲಪ್ಪ ಅಂತಂದ್ರೆ ಏನಂತಂದ್ರೆ ರೇಟ್ ಆಫ್ ರಿಯಾಕ್ಷನ್ ಇದನ್ನ ಫಾರ್ ಕಾನ್ಸಂಟ್ರೇಷನ್ ಅಂತೇಳಿ ಫಾರ್ aqueous solution ತಗೊಂಡ್ಬಿಡ್ತೇವೆ. This is according to law of mass section. According to law of mass section ಪ್ರಕಾರ ಇಲ್ಲಿ R is proportional to concentration of R ಅಂತ ಬರುತ್ತೆ. If I remove the proportionality, you will get K as proportionality constant multiplied by R. Here K is rate constant. Suppose I ಬರಿ ಮುಂದಾಗ reactant R ಬರಿ ಮುಂದಾಗ 3R forms the product ಅಂತ ಬರೆದಿದ್ದು ಅಂತ ತಿಳ್ಕೊಳ್ಳಿ. ಆವಾಗ rate of reaction is directly proportional to active mass of R
ರೇಸ್ ಟು 3 ಆಗಬಹುದು ಅಥವಾ 3 ಬದಲಿ 3 ಬದಲಿ ಅದು 1 ಅಥವಾ 1.5 ಹಿಂಗೂ ಆಗ್ಬೋದು, ಬೇಕಾದ ಆಗ್ಬೋದು. ಪ್ರಪೋರ್ಷನಾಲಿಟಿ ತೆಗೆದ್ರಪ್ಪ ಅಂತ ಮತ್ತೆ ಏನು ಬಂದ್ಬಿಡ್ತದೆ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೆ, ಪ್ರಪೋರ್ಷನಾಲಿಟಿ ತೆಗೆದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೆ ಬರ್ತದೆ. ಹಾಗಂದ್ರೆ ಡೆಫಿನಿಷನ್ ಆಫ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ದಿ ಥರ್ಡ್ ವೇ. ಈಗ 2 ದಾರಿಗಳು ನೋಡಿದ್ವಿ ಡೆಫಿನಿಷನ್ ಆಫ್ ರೇಟ್ ಆಫ್ ರಿಯಾಕ್ಷನ್. 3ನೇ ವೇ ಯಾವಪ್ಪ ಅಂತಂದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್. ಲಾ ಆಫ್ ಮಾಸ್ ಆಕ್ಷನ್ ಪ್ರಕಾರ ನಡೀತಕ್ಕಂಥ ಪ್ರೊಸೀಜರ್ ಇದು. ಏನು ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ಏನು ಹೇಳ್ತದೆ? ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್, ದ ರೇಟ್ ಆಫ್ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ active mass of the reactant. See here, rate of reaction is directly proportional to active mass of the reactant raised to some power. Raised to some power ಅಂದ್ರೆ raised to 3, raised to 1.5 ಅಂದಲ್ಲ, ಹಂಗಿದಂಗ raised to some power which may or may not be equal to the stoichiometric coefficient of equation. Chemical equation stoichiometric balance equation ಇದ್ಲ 3 ಇದ್ನ, ಅದು ಇದು raised to power 3 ಇರಬಹುದು ಅಥವಾ 3 ಬಿಟ್ಟು ಬೇರೆ ನಂಬರ್ ಇರಬಹುದು. ಎಲ್ಲ ಪಾಸಿಬಿಲಿಟಿ ಇದಾವೆ. 0 ಇರಬಹುದು, ಇದು 1.5 ಇರೋ ಬದಲು ಏನಾಗಬಹುದು, 0 ಆಗ್ಬೋದು. ಅದ್ರ ಜೊತೆಗೆ ಒಂದು ಲಾಸ್ಟಿಗೆ ಕಂಡೀಷನ್ ಏನು ಹಾಕ್ಬೇಕಂದ್ರೆ at given temperature, ಮತ್ತೆ ಲಾಸ್ಟಿಗೆ ಏನು ಮಾಡ್ಬಿಡ್ರಿ, at given temperature. at given temperature ಅಂತ ಸೇರಿಸ್ಕೋಬೇಕು ನೋಡ್ರಿ. ಓಕೆ, ಲಾ ಆಫ್ ಮಾಸ್ ಆಕ್ಷನ್ ಏನು ಹೇಳ್ತೈತಿ? 1 ಮಾರ್ಕಿಗೆ ಸ್ಟೇಟ್ ಲಾ ಆಫ್ ಮಾಸ್ ಆಕ್ಷನ್ ಅಂದ್ರೆ ಇದರ ಡೆಫಿನೇಷನ್ ಕೇಳಬೇಕು ನೀವು. ಏನಪ್ಪ ಅಂದ್ರೆ according to law of mass action, the rate of reaction is directly proportional to the active mass of reactant raised to some power which may or may not be equal to stoichiometric stoichiometric coefficient of equation at given temperature. Temperature fix ಇರೋ ಟೆಂಪರೇಚರ್ ಬದಲಾದ ಮತ್ತೆ ಬದಲಾದ ಪರ್ಸೆಂಟೇಜ್ ಇರ್ತಾವ, ಹಂಗೆ ಫಿಕ್ಸ್ ಮಾಡ್ಕೊಂಡು ನಾವು ಇಲ್ಲಿ ಡಿರೈವ್ ಮಾಡ್ತೀವಿ. ಇದನ್ನ ಮೊದಲ ಲಾ ಆಫ್ ಮಾಸ್ ಆಕ್ಷನ್ ಬರೀರಿ, ಆಮೇಲೆ ಏನಾಯ್ತಲ್ಲ ಇದು ಒಂದೇ ರಿಯಾಕ್ಷನ್ ಬರೀರಿ. ಇದು ಹೆಂಗೈತೆ ಆ ಪ್ರಪೋರ್ಷನಲ್ ಟು ಇಷ್ಟೇ ಬರೆದು ಬಿಟ್ಬಿಡ್ರಿ. ಅದ್ರ ಕೆಳಗೆ ಏನೈತಲ್ಲ ಇಷ್ಟ ಆದ್ಮ್ಯಾಗ ಏನೈತಲ್ರಿ, ಅದ್ರ ಕೆಳಗಡೆ 3 ಅದೇನು ಬರೀದ್ ಬೇಡ, ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಫಾರ್ ದ ರಿಯಾಕ್ಷನ್ ಅಂತ ಅಂದು ಫಾರ್ ದ ರಿಯಾಕ್ಷನ್ ಅಂತಂದ್ರಿ ಸ್ಮಾಲ್ ಎ ಆರ್ ಸ್ಮಾಲ್ ಬಿ ಎಸ್ forms product. Small a times of r plus small b times of s, they combine to form the product. In this case, rate of reaction, in this case rate of reaction r is directly proportional to concentration of r raised to m, concentration of S raised to n ಅಂತ ಹಿಂಗೆ ಬರೆದು m plus n equal to a plus b or m plus n not equal to a plus b. m n ಎರಡು ಕೂಡಿಸಿದ್ರೆ a plus b ಗೆ ಸಮ ಆಗಬಹುದು, ಅಥವಾ m ಮತ್ತು n ಎರಡು ಕೂಡಿಸಿದ್ವಿ ಅಂದ್ರೆ a plus b ಗೆ ಸಮ ಆಗದೇ ಇರಬಹುದು. ಎಲ್ಲ ಪಾಸಿಬಿಲಿಟೀಸ್ ಇದಾವೆ. ದಿಸ್ ಈಸ್ ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್. ಹಿಂಗ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಗೆ 3 ಡೆಫಿನಿಷನ್ಸ್ಗಳನ್ನು ನಾವು ಕೊಟ್ಟಿವಿ. ಈಗ ನೆಕ್ಸ್ಟ್ ನಾವು ನೋಡೋದು ಯಾವುದಪ್ಪ ಅಂತಂದ್ರೆ
4.2 factors influencing. Yes? Okay, now we are going to study the factor influencing the rate of reaction that can be explained in 4.2 section. Factors influencing rate of reaction. Rate of reaction ಗೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳು ಅಂದ್ರೆ ವೆಲಾಸಿಟಿ ಆಫ್ ದ ರಿಯಾಕ್ಷನ್ ಲಘು ಲಘು ನಡಿಬೇಕು ಬೇಡ ಅವಶ್ಯಕತೆ ಐತು ಹೆಂಗ ಅದಕ್ಕೆ ಸಂಬಂಧಪಟ್ಟಂಗ ಕೆಲವೊಂದು ಎಷ್ಟು ಫ್ಯಾಕ್ಟರ್ಸ್ ಅದಾವ, ಕೆಲವೊಂದು ಸಿಚುವೇಶನ್ಸ್ ಅದಾವ, ಅವ್ರ ಮೇಲೆ ರೇಟ್ ಆಫ್ ರಿಯಾಕ್ಷನ್ ಸ್ವಲ್ಪ ಚೇಂಜ್ ಆಗೈತಿ. ಹೆಂಗೆ ಚೇಂಜ್ ಆಗೈತಿ, ಯಾವ ರೀತಿ ಬದಲಿ ಆಗಬಹುದು? According to law of mass action, rate of reaction is directly proportional to active mass of the reactant. ಅಂದ್ರೆ ಫಸ್ಟ್ ಫ್ಯಾಕ್ಟರ್ ಅದನ್ನ ಹಿಡಿದು ಬಿಡ್ರಿ. ಏನಂದ್ರೆ ಒಂದನೇ ಫ್ಯಾಕ್ಟರ್ ನೇಮ್ ಎ, ದಟ್ ಈಸ್ ಮೋಲಾರ್ ಕಾನ್ಸಂಟ್ರೇಷನ್. ಮೋಲಾರ್ concentration of the reactants, that is going to affect the rate of reaction because it is directly proportional. Concentration directly proportional ಐತಿ. ಕಾನ್ಸಂಟ್ರೇಷನ್ ಅಂತಂದ್ರೆ aqueous solution ಒಳಗೆ ಆ ಟರ್ಮ್ ಯೂಸ್ ಮಾಡ್ತೀವಿ. ಅದ ಗ್ಯಾಸಿಯಸ್ ರಿಯಾಕ್ಟೆಂಟ್ಸ್ ಇದ್ದು ಅಂತಂದ್ರೆ ಅವಾಗ ನಾವು ಏನು ಯೂಸ್ ಮಾಡ್ತೀವಿ, ಯಾವ ಟರ್ಮ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಪ್ರೆಷರ್. ಅಂದ್ರೆ ಬೋತ್ ಕಾನ್ಸಂಟ್ರೇಷನ್ as well as pressure, they are considered as same factors. Concentration ತೋರಿ ಪ್ರೆಷರ್ ತೋರಿ ಅವೆರಡು ಒಂದ ಫ್ಯಾಕ್ಟರ್ ಇದ್ದಂಗ. ಏನು ಪ್ರೆಷರ್ ಪಿ ಎ ಏನಾಗಿ ಬರ್ತೀರಿ, ದ ರೇಟ್ ಆಫ್ ರಿಯಾಕ್ಷನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಆರ್ ಅಫೆಕ್ಟೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆರ್ ಅಥವಾ ಆ್ಯಂಡ್ ಪ್ರೆಷರ್ ಆರ್ ಪಾರ್ಷಿಯಲ್ ಪ್ರೆಷರ್ ಅಂದ್ರೆ ಆರ್ ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ಅಂದ್ರೆ partial pressure of the gaseous reactants. Next B, second law of mass action ಒಳಗ ಲಾಸ್ಟ್ ಒಂದು ಕಂಡೀಷನ್ ಹಾಕಿದ್ದೀವಿ. ಏನಪ್ಪಾ ಅಂತಂದ್ರೆ ಟೆಂಪರೇಚರ್. Temperature is also one of the factor affecting or influencing the rate of reaction. For example, rate of reaction to temperature ಹೆಂಗ್ ಸಂಬಂಧ ಐತಿ ಅನ್ನೋದಕ್ಕೆ ಎಕ್ಸಾಂಪಲ್ ನೋಡ್ರಿ. ಇನ್ ಸಮ್ಮರ್ ಸೀಸನ್ ಬ್ಯಾಸಿಗೆ ಒಳಗೆ ಏನಾಗೈತಪ್ಪ ಅಂತಂದ್ರೆ ಆಹಾರ ಲಘುನ ಕೆಟ್ಟು ಬಿಡ್ತೈತಿ. ಇವನ್ ಮನೆಯೊಳಗೆ ಹಾಲು ಸಹಿತ ಭಾಳ ತರ ಲಘು ಕಾಸ್ಟ್ಲಿ ಆಗಪ್ಪ ಅಂತಂದ್ರೆ ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ರ್ಯಾನ್ಸಿಡ್ ಆರ್ ಇಟ್ ಅಂಡರ್ಗೋ ಸೋರ್ ಟೇಸ್ಟ್. ಹಾಲು ಒಡೆದು ಬಿಡ್ತಾವ, ಹುಳಿಯಾಗಿ ಬಿಡ್ತಾವ ಬೇಸಿಗೆ ಒಳಗೆ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಹಂಗಂದ್ರೆ ಟೆಂಪರೇಚರ್ ಅನ್ನೋದು ಏನಂದ್ರೆ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ನಾವು ಆಹಾರ ಕೆಡಬಾರ್ದು ಅಥವಾ ಏನು ನಾವು ವೆಜಿಟೇಬಲ್ಸ್ ಕಾಯಿಪಲ್ಲೆ ಖರೀದಿ ಮಾಡಿದ್ರು ಕೆಡಬಾರ್ದು ಅಂದ್ರೆ ಏನು ಮಾಡ್ತೀವಿ, ಫ್ರಿಜ್ ನೊಳಗೆ ಇಡ್ತೇವೆ. ಫ್ರಿಜ್ ನೊಳಗೆ ಟೆಂಪರೇಚರ್ ಕಡಿಮೆ ಇರುತ್ತೆ. ಇಫ್ ಟೆಂಪರೇಚರ್ ಇಸ್ ಲೋ, ರೇಟ್ ಆಫ್ ರಿಯಾಕ್ಷನ್ ಇಸ್ ಲೋ. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, rate of reaction increases. Like that, we are going to say that factor, the one more factor is temperature. Temperature is a factor, or the alteration of the temperature alters the rate of reaction ಅಂತ ಹೇಳ್ಬೋದು. ಅಥವಾ increase in temperature usually increases rate of reaction ಅಂತ ಹೇಳ್ಬೋದು. Next C, medium. The reaction in which medium it is going to occur. For example, ಈಗ ನಿಮಗೆ ಬರ್ತಿದ್ದ ಪ್ರಕಾರ ನೋಡ್ರಿ, SN1 SN2 ರಿಯಾಕ್ಷನ್ಸ್ ಹೇಳು ಮುಂದಾಗ SN2 ರಿಯಾಕ್ಷನ್ ಒಳಗ ಕಂಪಲ್ಸರಿ ಎಕ್ವಿಯಸ್ ಅನ್ನಬೇಕಂತ ಹೇಳಿ ನಾವು ಎಕ್ವಿಯಸ್ ತಂತಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ಟಕ್ಕೆ ಅಂತ ಹೇಳಿ ನಾವು. ಯಾಕಂದ್ರೆ ಇನ್ ಎಕ್ವಿಯಸ್ ಮೀಡಿಯಂ ಇಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸೆಪರೇಷನ್. Otherwise, if you take in alcoholic medium, it undergo elimination reaction. Ida SN2 ಅಂದ್ರೆ ಸೇಮ್ ರಿಯಾಕ್ಟೆಂಟ್ಸ್ಗಳು. ಮೀಡಿಯಂ ನೀವು ಎಕ್ವೆಸ್ ವಾಟರ್ ಹಾಕಿದ್ರಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಆಲ್ಕೋಹಾಲ್ ಹಾಕಿದ್ರಿ it undergoes elimination reaction. Like that, we are going to observe two different types of reactions depending upon the medium. One more example, ಈಗ ನೀವು ಕಟ್ಟಿಗೆ ಸುಡ್ತೀವಿ, ಬರೀ ಹಂಗೆ ಒಣ ಇತ್ತು ಹವೆ ಒಳಗೆ ಲಘು ಉರಿ ಹತ್ತಿ ಸುಟ್ಟಕ್ಕೆ, ಅದ ಕಟ್ಟಿಗೆ ತೊಯ್ದಿತ್ತು ಹಸಿಯಾಗಿತ್ತಪ್ಪ ಅಂತಂದ್ರೆ ಅದ್ರೊಳಗೆ ನೀರಿನ ಕಾಂಟ್ಯಾಕ್ಟ್ ಬಂದಿತ್ತಂದ್ರೆ ಮೀಡಿಯಂ ಚೇಂಜ್ ಆಗಿಬಿಡ್ತದೆ.
Does it possible to occur the reaction? No. Like that, medium is one of the factor affecting rate of reaction. D. Allotropic form. Allotropic form. Allotropic ಕನ್ನಡದೊಳಗೆ ಏನಕ್ಕೆ ಅಂದ್ರೆ ಬಹುರೂಪಗಳು. ಫಾರ್ ಎಕ್ಸಾಂಪಲ್, ದ allotropic form of carbon are. ಕಾರ್ಬನದ ಬಹುರೂಪಗಳು ಯಾವ್ಯಾವು? ಕೋಲ್ ಆರ್ ಕೋಕ್, ನೆಕ್ಸ್ಟ್ ಗ್ರಾಫೈಟ್, ಡೈಮಂಡ್, fullerene. All these are the allotropic forms of the carbon. ಹಂಗ ಫಾಸ್ಫರಸ್ ದೊಳಗೂ ಮತ್ತೆ ಬೇರೆ ಬೇರೆ ಟೈಪ್ ಅದಾವ. ಅದ್ರಾಗ ಅತಿ ಹೆಚ್ಚು ನಮ್ಗೆ ನೀವು ಬಂದಿರತಕ್ಕಂಥ ಯಾವಪ್ಪ ಅಂತಂದ್ರೆ ವೈಟ್ ಫಾಸ್ಫರಸ್, ರೆಡ್ ಫಾಸ್ಫರಸ್. ರೆಡ್ ಫಾಸ್ಫರಸ್ ನೀವು ಎಲ್ಲಾರು ನೋಡಿರಿ. ರೆಡ್ ಫಾಸ್ಫರಸ್ ಎಲ್ಲರಿಗೂ ಗೊತ್ತೈತಿ. ದಿನನಿತ್ಯ ಜೀವನದೊಳಗೂ ನೀವು ರೆಡ್ ಫಾಸ್ಫರಸ್ ಯೂಸ್ ಮಾಡಿರಿ. ಏನಪ್ಪ ಅಂದ್ರೆ ಮ್ಯಾಚ್ ಬಾಕ್ಸ್ ಕಡ್ಡಿಪಟ್ಟಿಗೆ ಒಳಗೆ ಏನೋ ಮುಂದೆ ಮದ್ದಿರ್ತದ ಅದು ರೆಡ್ ಫಾಸ್ಫರಸ್. ಅದ ವೈಟ್ ಫಾಸ್ಫರಸ್ ತಗೊಂಡಪ್ಪ ಅಂತಂದ್ರೆ ಅದನ್ನ ಎಲ್ಲ ಸ್ಟೋರ್ ಮಾಡ್ತಾರ್ರಿ. ಎಲ್ಲಿ ಮುಚ್ಚಿಡ್ತಾರ ಅಂತ ಗೊತ್ತೈತಿ ನಿಮ್ಗೆ? ಇಟ್ ಈಸ್ ಸ್ಟೋರ್ಡ್ ಅಂಡರ್ ವಾಟರ್. ಇಟ್ ಈಸ್ ಸ್ಟೋರ್ಡ್ ಇನ್ ವಾಟರ್. ನೀರೊಳಗೆ ಅದನ್ನ ಏನೈತಲ್ಲ ಸ್ಟೋರ್ ಮಾಡಕ್ಕೆ ಇಡ್ತೀವಿ ನಾವು. ನೀರಾಗಿ ಇಡೋದ್ರಿಂದ ವೈಟ್ ಫಾಸ್ಫರಸ್ ಇಮಿಡಿಯೇಟ್ ಏನೈತಲ್ಲ ಫೈರ್ ಕ್ಯಾಚ್ ಆಗೋದಿಲ್ಲ. ಅದ ವೈಟ್ ಫಾಸ್ಫರಸ್ ರೆಡ್ ಫಾಸ್ಫರಸ್ ಇಂದ ಏನ್ ನೀವು ಎಕ್ಸ್ಪೋಸ್ ಮಾಡಿದ್ರೆ ಅಂತ ತಿಳ್ಕೊರಿ, ಇಟ್ ಅಂಡರ್ಗೋಸ್ ಕಂಬಷನ್ ಪ್ರೊಸೆಸ್. That implies allotropic form is also one of the factor affecting the rate of reaction. Example ಅದು ಏನು ಕೊಡಕ್ಕೆ ಹೋಗ್ಬೇಡ್ರಿ, ಸ್ಟೇಟ್ಮೆಂಟ್ ಅಷ್ಟೇ ಬರೆದು ಬಿಡೋದು. allotropic form is one of the factor affecting. Next, E. That is physical state. Physical state of the substance. E. Physical state ಅಂದ್ರೆ ಎರಡು ರೀತಿಯಾಗಿ ಬಿಡ್ತೀವಿ. ಯಾವ ರೀತಿಯಪ್ಪ ಅಂತಂದ್ರೆ ಒಂದನೇದು ರೀತಿ ಏನೈತಲ್ರಿ, ವೆದರ್ ಇಟ್ ಇಸ್ ಇನ್ ಸಾಲಿಡ್ ಸ್ಟೇಟ್ ಆರ್ ಲಿಕ್ವಿಡ್ ಸ್ಟೇಟ್ ಆರ್ ಗ್ಯಾಸಿಯಸ್ ಸ್ಟೇಟ್. ಈಗ ನಿಮಗೆ ಗೊತ್ತಿದ್ದು ಅಥವಾ ನೋಡಿರ್ತೀನಿ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ವ್ಯಾಕ್ಸ್. ಮನೆಯೊಳಗೆ ನೀವು ಮೇಣ ನೋಡ್ತೀರಿ ವ್ಯಾಕ್ಸ್. ಹಂಗ ವ್ಯಾಕ್ಸ್ ತೊಗೊಂಡು ಬಂದು ನೀವು ಉರಿ ಹಚ್ಚಿದ್ರೆ ಉರಿ ಹತ್ತಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಸಪೋರ್ಟಿಂಗ್ ಥ್ರೆಡ್, ಅದೊಂದು ಬತ್ತಿ ಅಥವಾ ಥ್ರೆಡ್, ದಾರ, ಹಿಂಗೊಂದು ಸಪೋರ್ಟ್ ಕೊಟ್ಟು ಮೇಣಬತ್ತಿಗೆ ನಾವು ಉರಿ ಹಚ್ತೀವಿ. ಹಂಗೆ ಸಾಲಿಡ್ ಸ್ಟೇಟ್ ಇದ್ದಿದ್ದು ಮೆಲ್ಟ್ ಆಗಿ ಮುಂದೆ ಫೈರ್ ಕ್ಯಾಚ್ ಆಗುವಂಥ ಪಾಸಿಬಿಲಿಟೀಸ್ ಐತಿ. ಅದರ ಸೇಮ್ ವ್ಯಾಕ್ಸ್ ನೀವು ಒಂದು ಬೀಕರ್ ಒಳಗೆ ತಗೊಂಡು, ಸಾಲಿಡ್ ವ್ಯಾಕ್ಸ್ ಒಂದು ಬೀಕರ್ ಒಳಗೆ ತಗೊಂಡು ಕಾಸ್ರಿ, ಬರ್ನದ ಅಥವಾ ಬರ್ಸನ್ ಹಚ್ಚಿ ನೀವು ಕಾಸಿರ್ತೇನೆ. ಸಾಲಿಡ್ ಇದು ಲಿಕ್ವಿಡ್ ಆಗೈತೆ. ಲಿಕ್ವಿಡ್ ಇದ್ದು ವೇಪರ್ಸ್ ಆಗ್ತಾವ. If you spark that vapor, it catches fire immediately. That means physical state, whether it is in solid state or liquid state or in gaseous state. ಅದು ಸ್ಟೇಟದ ಮ್ಯಾಲೂ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡೆಂಟ್ ಐತಿ. ಇನ್ನೊಂದು ಎಕ್ಸಾಂಪಲ್, ಈ ಕೆಲವು ಕಡೆ ಜಾತ್ರೆ ಒಳಗೆ ಮತ್ತು ಕೆಲವೊಂದು ಫಂಕ್ಷನ್ ಒಳಗೆ ಎಲ್ಲ ಕೆಲವೊಂದು ಕಾರ್ಯಕ್ರಮದೊಳಗೆ ಬಾಯಾಗ ಚುಮ್ಮಾದಣ್ಣೆ ಹಾಕಿ ಹಿಂಗೆ ಊದಿ ಬಿಡ್ತಾರೆ. ಅವರು ಅದನ್ನ ಸ್ಪ್ರಿಂಕಲ್ ಮಾಡ್ತಾರೆ. ಅಗದಿ ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ಎಲ್ಲ ಸ್ಪ್ರೆಡ್ ಆಕೈತೆ. ಹಂಗಾಗಿ ಅದು ಎವಾಪರೇಟ್ ಆಕೈತೆ. ಅವಾಗ ಅದ್ರ ಸಮಯಕ್ಕೆ ಉರಿ ತೊಗೊಂಬಂದ್ರೆ ಅದು ಭಕ್ಕತೆ ಉರಿ ಹತ್ಕೊಂಡ್ಬಿಡ್ತದೆ. ಆದ್ರೆ ಹಂಗ ನೀವು ಕೆರೋಸಿನ್ ತೊಗೊಂಬಂದು ಒಂದು ಬೇಕಾದಾಗ ಹಾಕಿ ನೀವು ಕಡ್ಡಿಗಿದ್ರೆ ಉರಿ ಹತ್ತಂಗಿಲ್ಲ ಅದಕ್ಕೆ ಏನ್ರಿ. ಹಂಗ ಫಿಸಿಕಲ್ ಸ್ಟೇಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಇದ್ರ ಜೋಡಿ ಇನ್ನೊಂದು ಸೈಮಲ್ಟೇನಿಯಸ್ ಹೇಳ್ಬೇಕಪ್ಪ ಅಂತಂದ್ರೆ, ಹೋಳಿ ಹುಣ್ಣಿಮೆ ಒಳಗೆ ದೊಡ್ಡ ದೊಡ್ಡ ಕಟ್ಟಿಗೆ ಕೊಟ್ಟಿರ್ತಾವ. ಅವು ಇವತ್ತು ರಾತ್ರಿ ಉರಿ ಹಚ್ಚಿದ್ರು ಮರುದಿವ್ಸ ಮುಂಜಾನೆ ತನ, ಒಂದೊಂದ್ಸಲ ಮರುದಿವ್ಸ ಸಂಜೆ ತನೂ ಇನ್ನೂ ಅದ್ರೊಳಗೆ ಉರಿ ಇರ್ತೈತಿ, ಕೆಂಡಿರ್ತೈತಿ. ಇಲ್ಲೇ ಅದ ದೊಡ್ಡ ಕೊಟ್ಟಾನ ಅದು ಪೂರಾ ತುಕಡಿ ಮಾಡಿ ಸೀಳಿ ಹಿಂಗೆ ಸಪ್ರೇಟ್ ಮಾಡಿ ಇಟ್ರ ತಿಳ್ಕೊರಿ. ಆವಾಗ ಅದನ್ನ ಉರಿ ಹಚ್ಚಿದ್ರ ತಿಳ್ಕೊರಿ, ಒಂದು 2 ತಾಸಿನೊಳಗೆ ಅದು ಪೂರಾ ಸುಟ್ಟು ಆಗ ಬೂದಿ ಆಗೋಗ್ಬಿಡುತ್ತೆ. ಮರದಿನ ತನಕ ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ದ್ಯಾಟ್ ಮೀನ್ಸ್ the wooden block, if it is taken in large quantity at a time, it catches fire. It doesn't catches fire, entire block doesn't catches fire into the interior space. Otherwise, if you broke into smaller pieces, then all pieces or the entire wood is going to catch the fire immediately, and that state is also one of the physical state which is going to affect the rate of reaction. Like that, we are going to observe the factors affecting the rate of reaction. Factors affecting rate of reaction ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ನಾವು ನೋಡೋದು 4.2.1, that is order of reaction, and 4.2.2, that is
molecularity of the reaction. Okay, now I am going to wipe this one, and next I am going to start 4.2.1 order of the reaction. 4.2.1 order, 4.2.2 molecularity. Order ಅಂದ್ರೆ ಏನು, molecularity ಅಂದ್ರೆ ಏನು? As according to the law of mass section, as I have already told you, if there is a reactant considered as Ma plus Nb forms the product Br. In this case, according to law of mass section, rate of reaction R is equal to K into concentration of A raised to X, concentration of B raised to 1. ಇಲ್ಲಿ m ಕೋಎಫಿಷಿಯಂಟ್ ಐತಿ, ಇಲ್ಲಿ ಎದ್ದು ಇಲ್ಲಿ b ಕೋಎಫಿಷಿಯಂಟ್ n ಐತಿ. ಇಲ್ಲಿ a ಮೇಲೆ b ಮೇಲೆ m n ಬರ್ದಿಲ್ಲ ನಾವು. ಇದೇನು ಹೇಳ್ತೈತೆ ಅಂದ್ರೆ ಪ್ರಾಕ್ಟಿಕಲ್ ಮಾಡಿದಾಗ ಒಂದೊಂದು ಸಲ ಎಕ್ಸ್ ಎಮ್ ವೈ ಅನ್ನ ಸೇಮ್ ಇರ್ಬೋದು ಅಥವಾ ಎರಡು ಬೇರೆ ಬೇರೆ ಆಗ್ಬೋದು, ಎಲ್ಲ ಪಾಸಿಬಿಲಿಟೀಸ್ ಅದಾವ ಏನ್ರಿ. ಹಂಗಂದ್ರೆ ಆರ್ಡರ್ ಆಫ್ ರಿಯಾಕ್ಷನ್ ಏನು ಹೇಳ್ತೈತಿ, ಡೆಫಿನಿಷನ್ ಈಗೇನು ಡೆಫಿನಿಷನ್ ಹೇಳ್ತೀನಲ್ರಿ ಅದ ಮತ್ತು ಡಿಸ್ಟಿಂಗ್ವಿಶ್ ಆರ್ಡರ್ ಮತ್ತು ಮಾರ್ಕೆಟ್ ಡಿಸ್ಟಿಂಗ್ವಿಷನ್ ಅದ ಆಗಿರ್ತೈತಿ ಏನ್ರಿ. ಆರ್ಡರ್ ಆಫ್ ರಿಯಾಕ್ಷನ್ ಈಸ್ ಇದ ಆರ್ಡರ್ ಆಫ್ ರಿಯಾಕ್ಷನ್. Order of reaction is the sum of the powers raised to the concentration term of the reactants in experimentally determined rate equation. ಇದೇನಿಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಡಿಟರ್ಮಿನೇಷನ್ ಮಾಡಿರ್ತಕ್ಕಂಥದ್ದು. ಅಂಥದ್ರಾಗ ತೊಗೊಂಡು ಬಂದು ರೇಸ್ ಟು ಎಕ್ಸ್ ರೇಸ್ ಟು ವೈ ಏನದ ಅಂತ ಹೇಳಿ ನೋಡ್ತೀವಿ, ಅವನ್ನ ಆ್ಯಡ್ ಮಾಡ್ತೀವಿ. ಆರ್ಡರ್ ಆಫ್ ರಿಯಾಕ್ಷನ್ ಡೆಫಿನಿಷನ್ ಇನ್ನೊಂದ್ಸಲ ನೋಡ್ರಿ. ಆರ್ಡರ್ ಆಫ್ ರಿಯಾಕ್ಷನ್ ಈಸ್ ಸಮ್ ಆಫ್ ದಿ ಪವರ್ಸ್, ದಟ್ ಈಸ್ ಎಕ್ಸ್ ಪ್ಲಸ್ ವೈ, ಸಮ್ ಆಫ್ ದ ಪವರ್ಸ್ ರೇಸ್ ಟು ದಿ ಕಾನ್ಸಂಟ್ರೇಷನ್ ಟರ್ಮ್ ಅಥವಾ ಆಕ್ಟಿವ್ ಮಾಸಸ್ ಆಫ್ ದ ರಿಯಾಕ್ಟಂಟ್ಸ್ ಇನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್. ಮಾಲಿಕ್ಯುಲಾರಿಟಿ ಬಂದಪ್ಪ ಅಂತಂದ್ರೆ ಇಟ್ ಈಸ್ ಓನ್ಲಿ ದಿ ಎಡಿಷನ್ ಆಫ್ ದೀಸ್ ಟು ಎಂ ಪ್ಲಸ್ ಎನ್. ಅದಕ್ಕೆ ಮಾಲಿಕ್ಯುಲಾರಿಟಿ ಡೆಫಿನಿಷನ್ ಬಂದ್ರೆ ಮಾಲಿಕ್ಯುಲಾರಿಟಿ ಈಸ್ ದ ಸಮ್ ಆರ್ ಟೋಟಲ್ ನಂಬರ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ದಿ, ಇದನ್ನ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಅಂತ ಹೇಳ್ಬೋದು. ಮಾಲಿಕ್ಯುಲಾರಿಟಿ ಈಸ್ ದ ಸಮ್ ಆಫ್ ದ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಆಫ್ ದ ರಿಯಾಕ್ಟಂಟ್ಸ್ ಇನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡಿರ್ಬೇಕು. ಹಂಗಿದ್ದಾಗ ಏನ್ ಬರ್ತದ ಎಂ ಪ್ಲಸ್ ಎನ್, ಅದೇ ಅದರ ಮಾಲಿಕ್ಯುಲಾರಿಟಿ. ನೆಕ್ಸ್ಟ್ ಕಂಡೀಷನ್ ಹೆಂಗ್ ಬರ್ತಾವ ಅಂದ್ರೆ ಎಕ್ಸ್ ಪ್ಲಸ್ ವೈ ಎಂ ಪ್ಲಸ್ ಎನ್ ಸೇಮ್ ಇರ್ಬೋದು, ಇರದೇ ಇರ್ಬೋದು. ಎರಡು ಪಾಸಿಬಿಲಿಟೀಸ್ ಅದಾವ. ಒಂದು ಹಂಗ ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲೇನು ಬೋರ್ಡರ್ ಮಾಡಿರಲ್ಲ ಬರ್ದಿರಲ್ಲ, ಹಂಗ ನೀವು ಇಮ್ಯಾಜಿನ್ ಮಾಡ್ಕೋತ ನೆನ್ಪಿಟ್ಕೋತಕೋರಿ. ಪ್ಲಾಂಟ್ಸ್ ಒಳಗೆ ಫೋಟೋಸಿಂಥಸಿಸ್ ನಡಿಬೇಕಾದ್ರ ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ನು ಬೇಕು. ಪ್ಲಾಂಟ್ ಒಳಗೆ ಫೋಟೋಸಿಂಥಸಿಸ್, ಸಸ್ಯಗಳೊಳಗೆ ದ್ಯುತಿ ಸಂಶ್ಲೇಷಣೆ ನಡೆಯುವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರನ್ನು ಬೇಕು. ಹಂಗಿದ್ದಾಗ ನೀವು ರೇಟ್ ಆಫ್ ರಿಯಾಕ್ಷನ್ ತೊಗೊಂಡು ಬಂದು ಆ ರೇಟ್ ವೆಲಾಸಿಟಿ ಆಫ್ ದ ರಿಯಾಕ್ಷನ್, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಕಡಿಮೆ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚು ಕಡಿಮೆ ಆಗ್ತೈತೋ ಹೆಂಗ? ಗಿಡಕ್ಕೆ ಸಸ್ಯಗಳಿಗೆ ನೀರು ಹಾಕ್ತಾರಲ್ಲ, ನೀರು ಏನಾರು ಹೆಚ್ಚಾಗಿದ್ದು ಕಡಿಮೆ ಹಾಕಿದ್ದು ಮಾಡಿದ್ರೆ ಏನಾರ ರೇಟ್ ಆಫ್ ರಿಯಾಕ್ಷನ್ ಒಳಗೆ ಏನಾರ ಬದಲಿ ಆಗೈತೋ ಹೆಂಗ? ಇವು ಎರಡು ಒಮ್ಮೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಕಡಿಮೆ ಆದ್ರೆ ಹೆಂಗ, ವಾಟರ್ ಹೆಚ್ಚು ಕಡಿಮೆ ಆದ್ರೆ ಹೆಂಗ, ಎರಡು ಪಾಸಿಬಿಲಿಟೀಸ್ ಮೇಲೂ ರೇಟ್ ಆಫ್ ರಿಯಾಕ್ಷನ್ ಕಂಡುಹಿಡಿಯಕ್ಕೆ ನೋಡ್ತಾರೆ. ಬಟ್
ಫ್ಯಾಕ್ಟ್ ಹೆಂಗೆ ನೋಡ್ರಿ ಈಗ ಸದ್ಯಕ್ಕೆ ಫೋಟೋಸಿಂಥಸಿಸ್ ಡಿಲಿಸೋಸಿಯೇಷನ್ ನಡಿಬೋದಾಗ ರೇಟ್ ಆಫ್ ರಿಯಾಕ್ಷನ್ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಕಡಿಮೆ ಆದರೂ ಏನು ಬದಲಾವಣೆ ಆಗಂಗಿಲ್ಲ, ವಾಟರ್ ಹೆಚ್ಚು ಕಡಿಮೆ ಆದರೂ ಏನು ಬದಲಾವಣೆ ಆಗಂಗಿಲ್ಲ, ನೀರಿನೊಳಗೆ ಕಾನ್ಸಂಟ್ರೇಷನ್ ಹೆಚ್ಚು ಕಡಿಮೆ ಆದರೂ ಏನು ಬದಲಾವಣೆ ಆಗಲ್ಲ. ಮತ್ತೆ ಎದ್ರ ಮೇಲೆ ಡಿಪೆಂಡ್ ಐತಿ ಫೋಟೋಸಿಂಥಸಿಸ್? ಸನ್ಲೈಟ್. Such type of photochemical reactions are independent on the concentrations of these reactants. In that, order of reaction is 0, but molecularity is not equal to 0. Like that, we are going to observe example for order and molecularity. ನೀವು ಗ್ಲೂಕೋಸ್ ಮಾಡಕ್ಕೆ ಹೋದ್ರೆ ಅಂದ್ರೆ 6CO2 plus 6H2O ತಗೊಂಡು C6H2O6 plus 6O2 ಅಂತ ರಿಲೀಸ್ ಆಗೈತೆ ಆಕ್ಸಿಜನ್. ಅಂತ ಸಿಚುವೇಶನ್ 6 plus 6 ಮಾಲಿಕ್ಯುಲಾರಿಟಿ 12 ಆಕೈತಿ. ಆದ್ರೆ ಆರ್ಡರ್ ಆಫ್ ರಿಯಾಕ್ಷನ್ ಮಾತ್ರ 0 ಆರ್ಡರ್. ಫೋಟೋಕೆಮಿಕಲ್ ರಿಯಾಕ್ಷನ್ ಇನ್ನೊಂದು ಎಡಿಷನಲ್ ಪಾಯಿಂಟ್ ಆಫ್ ಸಿಟಿ ಕರೆಕ್ಟ್ ನೆನಪಿಟ್ಬಿಡ್ರಿ. ಏನಂತಂದ್ರೆ ಎಲ್ಲ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ಗಳು 0 ಆರ್ಡರ್ ರಿಯಾಕ್ಷನ್ಸ್. ಎಲ್ಲ ಕೆಮಿಕಲ್ ರಿಯಾಕ್ಷನ್ ಯಾವ ಲೈಟ್ ಮ್ಯಾಗ ಡಿಪೆಂಡ್ ಅದಾವ ಅವೆಲ್ಲ 0 ಆರ್ಡರ್ ರಿಯಾಕ್ಷನ್ಸ್. ಓಕೆ, 0 ಆರ್ಡರ್ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಡೆಫಿನೇಷನ್ ನೋಡಿದ್ಮ್ಯಾಗ ನೆಕ್ಸ್ಟ್ ಅದ್ರ ಕೆಳಗೆ ನೀವು ಏನು ಮಾಡ್ಬೇಕಂತಂದ್ರೆ ಡಿಸ್ಟಿಂಗ್ವಿಷಸ್ ಬಿಟ್ವೀನ್ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಅಂತ ತೊಗೊಂಡ್ಬರ್ಬೇಕು. 2 ಕಾಲಮ್ ಮಾಡ್ರಿ. ಹೆಡ್ಡಿಂಗ್ ಏನು ಬರೀಬೇಕಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಅಂತ ಹೇಳಿ ಹೇಳ್ಬಿಡ್ರಿ. ಹೆಡ್ಡಿಂಗ್ ಬರೋದು ಒಂದೇ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಫಸ್ಟ್ ಡಿಫ್ರೆನ್ಸ್ ನ ಎರಡಕ್ಕೂ ಡೆಫಿನಿಷನ್ ಅದೇ ಡೆಫಿನಿಷನ್ ಬರ್ಬಿಡುದು. ಆರ್ಡರ್ ಸೈಡ್ ಒಳಗ ಇಟ್ ಈಸ್ ದ ಸಮ್ ಆಫ್ ದ ಪವರ್ಸ್. Order of reaction is the sum of the powers raised to the concentration terms ಅಥವಾ active masses of the reactants in experimentally determined rate equation. ಈ ಕಡೆ ಸೈಡ್ ಬಂದ್ರೆ molecularity is the sum of the stoichiometric coefficients of the reactants in the balanced chemical equation. Second difference, ಎರಡನೇ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ as I already told you, order of reaction is determined practically. ಇದನ್ನ ಡಿಟರ್ಮಿನೇಷನ್ ಮಾಡೋಕ್ಕಾಗಿ ಏನು ಮಾಡಬೇಕು? ನಾನೇ ಪ್ರಾಕ್ಟಿಕಲ್ ಮಾಡಬೇಕು. ನಾನು it is determined practically, while molecularity is determined theoretically. Theoretically. Number 2, that is molecularity is determined theoretically. Theoretically, 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 double L Y. Theoretically. Then next, number 3, third difference between the molecularity and order and molecularity reaction. Order of reaction may be 0. Order of reaction may be 0, or it may be fraction and whole number. ಏನು ಹೇಳ್ಬೇಕ್ರಿ? ಆರ್ಡರ್ ಸೈಡ್ ಒಳಗೆ ಆರ್ಡರ್ ಆಫ್ ರಿಯಾಕ್ಷನ್ may be 0, fraction and whole number. But in case of this, molecularity is always whole number. Molecularity is always whole number. Molecularity never becomes 0. Molecularity never becomes in fraction. Then fourth point, the order of reaction depends upon temperature, pressure and concentration. ಇದು ಏನೇನಾಗ್ತದೆ? ಟೆಂಪರೇಚರ್, ಪ್ರೆಷರ್ ಮತ್ತು ಕಾನ್ಸಂಟ್ರೇಷನ್ ಮೂರರ ಮೇಲೆ ಡಿಪೆಂಡ್ ಇದೆ. ಆರ್ಡರ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್, ಪ್ರೆಷರ್ ಅಂಡ್ ಕಾನ್ಸಂಟ್ರೇಷನ್. ಆನ್ ದಿ ಅದರ್ ಸೈಡ್, ಈ ಕಡೆ ಸೈಡ್ ಬಂದಪ್ಪ ಅಂತಂದ್ರೆ ಮಾಲಿಕ್ಯುಲಾರಿಟಿ ಈಸ್ ಇಂಡಿಪೆಂಡೆಂಟ್ ಆನ್ ಟೆಂಪರೇಚರ್, ಪ್ರೆಷರ್ ಅಂಡ್ molar concentration of the reactants. Like that, we are going to observe the main 4 differences between order and molecularity of the reaction. Now, at this we are going to we are coming to the end of the part 1 section. ಇಲ್ಲಿಗೆ part 1 section ಸ್ಟಾಪ್ ಆದ್ರೆ ಇದನ್ನ ನೀವು ನೋಡ್ಕೊತ ಸ್ವಲ್ಪ ಸ್ಟಾಪ್ ಮಾಡೋದು ಮತ್ತೆ ಬ್ರೇಕ್ ಸ್ಟಾರ್ಟ್ ಮಾಡ್ತೀವಿ. ಮಾಡಿ ನೋಟ್ಸ್ ಮಾಡ್ಕೊತೀವಿ.
ನಂಬರ್ 2 ಸೆಕೆಂಡ್ ಪಾರ್ಟ್ ಏನೈತಲ್ಲ ಇದನ್ನ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಹೆಚ್ಚು ಇಂಪಾರ್ಟೆಂಟ್ ಐತೆ ನಾನು ಮತ್ತು 3 ಮಾರ್ಕ್ಸ್ ಒಂದು ಡೆಫಿನೆಟ್ ಕ್ವಶನ್ ಐತಿ. ಎರಡೇ ಡೆರಿವೇಷನ್ ಅದಾವೆ. 2 ಡೆರಿವೇಷನ್ ನೀವು ಕರೆಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಕಿಸೆದಾಗ 3 ಮಾರ್ಕ್ಸ್ ಫಿಕ್ಸ್ ಇದನ್ನು ನೋಡ್ರಿ. ಆ ರೀತಿ ಇರ್ತಕ್ಕಂಥ ಪಾರ್ಟ್ ಐತಿ. ಅದು ಪಾರ್ಟ್ 2 ದಾಗ ಬರ್ತೈತಿ. ಅದನ್ನೇನ ನೆಕ್ಸ್ಟ್ ಸೆಷನ್ ಹಿಂಗಾಗಿ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ಈ ಸೆಷನ್ ಇಲ್ಲಿಗೆ ಕ್ಲೋಸ್ ಮಾಡಿಬಿಡ್ತೈತಿ. ಮತ್ತು ಮುಂದಿನ ಪಾರ್ಟ್ ನೆಕ್ಸ್ಟ್ ಸೆಷನ್ ಕಂಟಿನ್ಯೂ.